ಚುನಾವಣೆ ಬರ್ತಾ ಇದೆ ಮುಂದಿನ ವರ್ಷ 24ರಲ್ಲಿ. ಹಾಗೆ ಕೆಲವು ವಿಚಾರಗಳು ಬರ್ತಾ ಇರುತ್ತವೆ ಚುನಾವಣೆಯ ಸಂದರ್ಭದಲ್ಲಿ. ನಿನ್ನೆ ರಾಜ್ಯ ಸರ್ಕಾರ 4 ವಿಮಾನ ನಿಲ್ದಾಣಗಳಿಗೆ ಹುಬ್ಬಳ್ಳಿ, ಬಿಜಾಪುರ, ಶಿವಮೊಗ್ಗೆ ಇಲ್ಲೆಲ್ಲ ಹೆಸರಿಟ್ಟಾಗ ನಾನು ಅಂದ್ಕೊಂಡೆ ಬಹಳ ಚೆನ್ನಾಗಿದೆ, ಸರಿಯಾಗಿ ಆಗಿದೆ ಆಯ್ಕೆಗಳಿದು, ಯಾವುದೇ ಯಾರೂ ಆಕ್ಷೇಪ ಎತ್ತದ ರೀತಿಯಲ್ಲಿ ಚೆನ್ನಾಗಾಗಿದೆ ಇದು ಅಂತ ಅನ್ನಿಸ್ತು. ಈಗಲೂ ಮೈಸೂರು ವಿಮಾನ ನಿಲ್ದಾಣದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿಲುವು ಯಾವುದೂ ಪ್ರಕಟವಾಗಿಲ್ಲ. ಆದರೆ ಆಡಳಿತದಲ್ಲಿರುವ ಪಕ್ಷದ ಸದಸ್ಯರು ಎತ್ತಿರುವ ಮಾತುಗಳಿಗೆ ವಿವಾದ ಸ್ಟಾರ್ಟ್ ಆಗೋಗಿದೆ. ಇದು ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಇಷ್ಟು ಹೇಳಿದ ಮೇಲೆ ಯಾವುದೆಂದು ಊಹಿಸಲು ಆಗದಿರುವುದೇ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಎಂದು ಕಾಂಗ್ರೆಸ್ನ ಶಾಸಕರೊಬ್ಬರ ಆಗ್ರಹ. ಈ ಶಾಸಕರಿಗೂ ಮೈಸೂರಿನ ವಿಮಾನ ನಿಲ್ದಾಣಕ್ಕೂ ಸಂಬಂಧ ಏನು ಅಂತ ಗೊತ್ತಿಲ್ಲ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ, ಯಾಕಂದರೆ ಅವರು ಹುಬ್ಬಳ್ಳಿ ಆ ಭಾಗದಲ್ಲಿ ಧಾರವಾಡದಲ್ಲಿ MLA, ಅದನ್ನು ಕೇಳಿದಿದ್ರೆ ಕರೆಕ್ಟು. ಇವ್ರಿಗೇನು ಮೈಸೂರಿನ ಪ್ರೀತಿ ನನಗಿನ್ನೂ ಅರ್ಥವಾಗಿಲ್ಲ. ಸ್ಟಿಲ್ ಅವರ ಕ್ಷೇತ್ರದ ಅನಿವಾರ್ಯತೆಗಳು ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಅವರು ಕೇಳಿರಬಹುದು, ಏನೋ ಇರಬಹುದು ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಏನೋ BJP ಬಿಡ್ತಾರ ಗರಂ ಆಗಿಬಿಟ್ಟಿದ್ದಾರಂತೆ. ಈ ಅವಧಿಯಲ್ಲಿ BJP ಅವಧಿಯಲ್ಲಿ ಟಿಪ್ಪು ಎಕ್ಸ್ಪ್ರೆಸ್ ಹೆಸರನ್ನು ಒಡೆಯರ್ ಎಕ್ಸ್ಪ್ರೆಸ್ ಎಂದು ಬದಲಾಯಿಸಲಾಗಿತ್ತು. ಇದಕ್ಕೆ ಕೌಂಟರ್ ಕೊಡಲೆಂದೇ ಇದೀಗ ಮೈಸೂರು ಏರ್ಪೋರ್ಟ್ ಹೆಸರಿಡೋದಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸಿದೆಯಾ ಅಂತ ಒಂದು ಪ್ರಶ್ನೆ. ಕಾಣಿಸಿಲ್ಲ ನನಗೆ, ಕೌಂಟರ್ ಕಾಣಿಸಿಲ್ಲ. ಹೆಸರು ನಾಮಕರಣ ಮಾಡಬೇಕು ಅಂತ ಬಂದಿದೆ ಯಾರಿಂದ ಅಭಿಪ್ರಾಯ. ಇದು ಕೌಂಟರ್ ಇದ್ದಂಗೆ, ಯಾಕಂದ್ರೆ ಅದು ಇದ್ದಿದ್ದರೆ 4 ಜೊತೆ ಅದು ಸೇರ್ಕೋತಿತ್ತು. ನಂಬರ್ 1. ನಂಬರ್ 2, ಕಾಂಗ್ರೆಸ್ ಅದನ್ನು ಕೌಂಟರ್ ಮಾಡೋಕ್ಕೆ, ಯಾವುದಕ್ಕೆ, ರೈಲಿಗಿಟ್ಟ ಹೆಸರಿಗೆ ಕೌಂಟರ್ ಮಾಡೋಕ್ಕೆ, ರೈಲಿನ ಬದಲು ವಿಮಾನ ಅಂತ ಮಾಡೋದೇ ಆಗಿದ್ದಿದ್ರೆ ಅದನ್ನು ಈ MLA ಬಾಯಲ್ಲಿ ಹೇಳಿಸ್ತಾ ಇರಲಿಲ್ಲ ಅವರು. ಅಯ್ಯೋ, ಅದನ್ನು ಹೇಳಿ ಅದರ ಕಿಪಾತಿಯನ್ನು ಪಡೆದುಕೊಳ್ಳಕ್ಕೆ ಬೇರೆಯವ್ರು ಭಾಳ ಜನ ತಯಾರಿ ಇದ್ದಾರೆ. 100 ಬಾಯಲ್ಲಿ ಹೇಳಿಸ್ತಿರ್ಲಿಲ್ಲ ಅದನ್ನು. ನಂತರ ಹೆಂಗಾಗತ್ತೆ ನೋಡೋಣ ಅನ್ನೋದು ಇರ್ಬೋದಲ್ಲ. ಅದು ಇವರಲ್ಲ, ಅದು ಇವರು ಹೇಳಿದ್ದಾರೆ. ಇದು ಅವ್ರ ಕಾನ್ಸ್ಟಿಟ್ಯೂಯನ್ಸಿ, ಅವರ ಅನಿವಾರ್ಯತೆಗಳು ಅವಶ್ಯಕತೆಗಳಿಗೋ ಹೇಳ್ಕೊಂಡಿದ್ದಾರೆ ಅಷ್ಟೆ. ಇರಲಿ, ಅದು ಏನಾದ್ರು ಇರಲಿ, ನೋಡೋಣ. ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರಾ ಅಂತ ಮಾಡ್ಬೋದು. ಮಾಡಿದ್ದನವ್ರು ಒಪ್ಪಿಕೊಂಡು ಕಳಿಸ್ಬೇಕು, ಕಳಿಸಿದ ಮೇಲೆ ಆಗಬೇಕು, ಅದಾದಮೇಲೆ ನೋಡೋಣ. ಇವರಿಗೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಯಾರೂ ಮಾತಾಡಿಲ್ಲ. ಪ್ರಸಾದ್ ಅಬ್ಬಯ್ಯ ಅನ್ನುವರು MLA ಅವರು ಇದನ್ನು ಮಾಡಿದ್ದಿದ್ದು. ಇಮಿಡಿಯೇಟ್ಲಿ ಜಮೀರ್ ಅವರು ಅಖಾಡವನ್ನು ಪ್ರವೇಶ ಮಾಡಿಬಿಟ್ಟರು. ಏನಂತ, ಏನಿದೆ ತಪ್ಪು ಅದರಲ್ಲಿ? ಅವರು ಟಿಪ್ಪು ಜಯಂತಿನೂ ನಡೀಬೇಕು ಅಂತ, ನೀವು ಏನು ಬೇಕಾದರೂ ಮಾಡ್ಬೋದು ಅಧಿಕಾರದಲ್ಲಿದ್ದಾಗ. ಅದನ್ನು ನಿರ್ದಿಷ್ಟವಾಗಿ ಹೀಗೆ ತಡೆಯೋಕ್ಕಾಗತ್ತೆ ಅಂತ ಯಾರೂ ಅಂದ್ಕೊಂಡಿಲ್ಲ. ದಟ್ಸ್ ಓಕೆ. ಕೇಸರಿ ಪಡೆ ಅದಕ್ಕೂ ವಿರೋಧ. ಟಿಪ್ಪು ಪರ ಮಾತಾಡೋರೆಲ್ಲ ಪಾಕಿಸ್ತಾನದಲ್ಲಿ ಹುಟ್ಟಬೇಕಿತ್ತು ಅಂತ ಈಶ್ವರಪ್ಪ. ರಾಜ್ಯದಲ್ಲಿ ಹಿಂದೂಗಳನ್ನು 2ನೇ ದರ್ಜೆ ಪ್ರಜೆಗಳಾಗಿ ನೋಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಅಶೋಕ್ ದೂಷಣೆ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರುವ ಯತ್ನಾಳ್ ಟಿಪ್ಪು ಹೆಸರನ್ನು ಬೇಕಿದ್ದರೆ ಶೌಚಾಲಯಕ್ಕೆ ಇಟ್ಟುಕೊಳ್ಳಲೆಂದಿದ್ದಾರೆ. ನನ್ನ ಪ್ರಕಾರ ಅದು ಸರಿ ಅಂತ ಅದನ್ನು ಹೇಳಲಿಕ್ಕೆ ಬರಲ್ಲ. ಇಟ್ಸ್ ಓಕೆ, ನಮಗೆ ಆ ಹೆಸರು ಬೇಡ ಅಂತ ಹೇಳಕ್ಕಿದೆ. ಆದರೆ ಇಲ್ಲಿಗೆ ಇದನ್ನು ಇಡಿ ಅಂತ ಹೇಳೋದು ನಮಗೇನು ಅವಶ್ಯಕತೆ ಇಲ್ಲ, ವಿರೋಧಿಸ್ಬೋದು, ಬೇಕಿಲ್ಲ. ದಟ್ಸ್ ಓಕೆ, ಟಿಪ್ಪು ಹೆಸರು ಬೇಕಿಲ್ಲ, ಓಕೆ. ಬಟ್ ಹೀಗಿಡಬೇಕು ಅಂತ ಹೇಳಬಹುದು, ಒಳ್ಳೆಯ ಮನಸ್ಥಿತಿಯನ್ನು ತೋರಿಸಲ್ಲ ಇದು ಅಷ್ಟೇ. ಅದೊಂದು ಹೇಳ್ಬೋದು. ಅದಕ್ಕೇನೋ ಇನ್ಯಾರೋ ಒಬ್ಬರು ಕೌಂಟ್ರು, ಹರಿಪ್ರಸಾದ್ ಯಾರೋ ಕೌಂಟ್ರು ಕೊಟ್ಕೊಂಡಿದ್ದಾರಂತೆ. ನನಗೆ ಯತ್ನಾಳದು ಅರ್ಥವಾಗದೇ ಇರೋದು ಏನಪ್ಪ ಅಂದರೆ, ಒಂದು ಕಡೆ ಪಕ್ಷದ ಮೇಲೆ ಪರ್ಚಾಡ್ತಿರ್ತಾರೆ, ಹಾರಾಡ್ತಿರ್ತಾರೆ, ಇನ್ನೊಂದು ಕಡೆ ಇಲ್ಲ ಮಾಡ್ತಾರೆ. ಇವರ ಆಯ್ಕೆ ಏನು, ನಾಳೆ ಏನಾದ್ರು ಭವಿಷ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಅನ್ನೋದು ನಂಗೆ ಗೊತ್ತಿಲ್ಲ. ಅಥವಾ ಅವ್ರಿಗೆ ಸಾಕು ಅನ್ನಿಸ್ಬಿಟ್ಟಿದೆಯೋ ರಾಜಕಾರಣ, ಇದೊಂದು ಟರ್ಮ್ ಆದಮೇಲೆ ಹೋಗೋಣ ಅತ್ಲ ಕಡೆಗೆ ನಡಿ ಅಂತ ತೀರ್ಮಾನ ಮಾಡಿದಾರೋ ಏನೋ ಅರ್ಥವಾಗ್ತಾ ಇಲ್ಲಪ್ಪ ಅವರ ರಾಜಕೀಯ ನಡೆಗಳು ಯಾವುದೂ. ಎಸ್, ಪ್ರಸಾದ್ ಅಬ್ಬಯ್ಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ, ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಟಿಪ್ಪು ಅನ್ನುವಂಥವ್ರು ಒಬ್ಬ ರಾಷ್ಟ್ರಪ್ರೇಮಿ, ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಮೈಸೂರು ಆಂಗ್ಲೋ 3 ಯುದ್ಧಗಳನ್ನು ಮಾಡಿದಂಥದ್ದು, ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ನಾವು ಅವರ ಹೆಸರು ಬಹಳ ಸೂಕ್ತ.
ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವ್ರಂಗೆ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ, ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ಕಾಂಗ್ರೆಸ್ ಅವ್ರಿಗೆ ಟಿಪ್ಪು ಮುಲ್ಲಾಗಳಿಗೆ 10,000 ಕೋಟಿ, ಶಾದಿ ಭಾಗ್ಯ, ಟಿಪ್ಪು ಜಯಂತಿ ಇದರಲ್ಲೇ ಇದೆ ಹೊರತು ಹಿಂದೂಗಳನ್ನ 2ನೇ ದರ್ಜೆ ಪ್ರಜೆಗಳನ್ನ ನೋಡುವಂತ ಕೀಳು ಪ್ರವೃತ್ತಿ ಮಾಡ್ತಾ ಇದೆ. ಹಿಂದೂ ಕಾರ್ಯಕರ್ತರ ಮೇಲೆ 6 ತಿಂಗಳಿಂದ ಹಲ್ಲೆ ಶುರುವಾಗಿದೆ. ಲಾಂಗು ಮಚ್ಚು ಹಿಡ್ಕೊಂಡು ಬೀದಿಯಲ್ಲಿ ಸುತ್ತಾರೆ ಅಂದ್ರೆ ಕಾಂಗ್ರೆಸ್ ಇಂಥ ಒಬ್ಬ ಮತಾಂಧ ಟಿಪ್ಪು ಸುಲ್ತಾನ್ ಹೆಸರನ್ನ ಭಾಳಾದ್ರೆ ಶೌಚಾಲಯಗಳಿಗೆ ಇಡ್ಲಿ. ಟಿಪ್ಪು ಸುಲ್ತಾನ್ ಶೌಚಾಲಯ ತಳಿ ಇವತ್ತು ಮೈಸೂರು ಏನು ಪ್ರಸಾದ್ ಅಬ್ಬಯ್ಯ ಅವರು ಸ್ವಾತಂತ್ರ್ಯ ಹೋರಾಟಗಾರ, ಮೊದಲನೆಯ ಸ್ವಾತಂತ್ರ್ಯ ಹೋರಾಟಗಾರ, ಡ್ಯಾಶ್ ಡ್ಯಾಶ್ ಇನ್ನೇನೇನೇನೋ ಹೇಳಿದ್ರಿ. ಇತಿಹಾಸ ತಿಳ್ಕೊಳ್ಬೇಕು, ಎಲ್ಲ ತಿಳ್ಕೋಬೇಕು ಇತಿಹಾಸ. ದಿ ಪ್ರಾಬ್ಲಮ್ ಈಸ್ ದಿ ಸೇಮ್. ಇತಿಹಾಸದಲ್ಲಿ ಇನ್ನೊಂದು ಸೈಡಲ್ಲೂ ವರ್ಷನ್ ಇರೋದು ಅದೇನೆ. ದೇವಸ್ಥಾನ ಹೊಡೆದಾಕ್ಬಿಟ್ಟಿದ್ರು, ಹಿಂದೂಗಳ ಕನ್ವರ್ಷನ್ ಆಯಿತು, ಅವ್ರನ್ನ ಹೊಡೆದಾಕ್ಬಿಟ್ರು ಅಂತ. ಹೇಗೆ ಜಮೀರ್ ಹೇಳಂಗೆ ಅವ್ರಿಗೆ ಹೇಳೋದಕ್ಕೆ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಹಾಕಿಲ್ವಾ ಅಂದ್ರೆ, ಹಾಗೆ ರಿವರ್ಸ್ ಟಿಪ್ಪು ಮೇಲೆ ಹೇಳೋಕ್ಕೂ ಅಭಿಪ್ರಾಯ ಇರುತ್ತೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನಂಬರ್ 1. ಸೊ ಇಶ್ಯೂ ಏನು? ನಂಬರ್ 1, ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಈ ವಿಚಾರದಲ್ಲಿ ಪ್ರಕಟ ಮಾಡಿಲ್ಲ. ಹಾಗೂ ಪ್ರಸಾದ್ ಅಬ್ಬಯ್ಯ ಅನ್ನುವರ ಹೇಳಿಕೆ ಒಂದು ಹೇಳಿಕೆ ಅಷ್ಟೆ ನನ್ನ ಪ್ರಕಾರ ಸದ್ಯಕ್ಕೆ. ನಂಬರ್ 2, ಯಾವುದೇ ಹೆಸರನ್ನು ಯಾವುದೇ ಸಾರ್ವಜನಿಕ ಸ್ಥಳಕ್ಕೋ ಮತ್ತೊಂದಕ್ಕೋ, ವೈಯಕ್ತಿಕವಾಗಿ ಅಲ್ಲ, ಪ್ರಸಾದ್ ಅಬ್ಬಯ್ಯ ನಾಳೆ ಅವರ ಮನೆಯನ್ನು ಕಟ್ಕೊಂಡು ಅದನ್ನು ಟಿಪ್ಪು ಮಹಲ್ ಅಂತ ಕರ್ಕೊಂಡ್ರೆ ನಾವು ಯಾರು ಅದನ್ನು ಕೇಳಕ್ಕೆ? ಅದವ್ರ ವೈಯಕ್ತಿಕ, ಅವ್ರಿಷ್ಟ ಅಲ್ವಾ? ಸಾರ್ವಜನಿಕ ಸ್ಥಳಗಳಿಗೆ ಮತ್ತು ಸರ್ಕಾರಿ ಇದಕ್ಕೆ ಜಾಗಗಳಿಗೆಲ್ಲ ನಾಮಕರಣವನ್ನು ಮಾಡುವಾಗ ಸಾಧ್ಯವಾದಷ್ಟು ಆ ನಾಮಕರಣಗಳು ಎಲ್ಲರಿಗೂ ಸಮ್ಮತವಾಗುವ ರೀತಿಯಲ್ಲಿದ್ದರೆ ಒಳ್ಳೆಯದು. ಹಾಗಾದ್ರೆ ಟಿಪ್ಪು ಅಲ್ಲವಾ? ಅಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಅದು ನೀವು ಇಡುವುದಕ್ಕಿಂತ ಗಲಾಟೆ ಎಬ್ಬಿಸುವುದೇ ಜಾಸ್ತಿ. ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಏನು ಮಾಡಬೇಕು? ಇವ್ರು ಹೇಳ್ಬಿಟ್ರು ತಕ್ಷಣ ಇಡೋದು ಬಿಟ್ಬಿಡ್ಬೇಕಾ ಅಂತ ನಾನು ಬಿಡಿ ಇಟ್ಕೊಳ್ಳಿ ಅಂತ ಇನ್ನೂ ಹೇಳೇ ಇಲ್ಲ. ಹಂತಕ್ಕೆ ಬಂದಿಲ್ಲ. ಇಟ್ಟರೆ ಈ ರೀತಿ ಆಗುವುದು ಇದು. ಫಾರ್ ಎಕ್ಸಾಂಪಲ್, ಕಿತ್ತೂರು ರಾಣಿ ಚೆನ್ನಮ್ಮ ಇಟ್ರಿ, ಯಾರು ಅಬ್ಜೆಕ್ಟ್ ಮಾಡಬೇಕು? ಯಾವುದೋ ಒಂದು ಆಂಗ್ಲ ಹೆಸರನ್ನ ಕಿತ್ತಾಕ್ಬಿಟ್ಟು ಅಬ್ದುಲ್ ಕಲಾಂ ಹೆಸರನ್ನ ದಿಲ್ಲಿಲಿ ಯಾವುದೋ ಒಂದು ರಸ್ತೆಗೆ ಇಟ್ರಪ್ಪ, ಯಾರ್ಯಾಕಪ್ಪ ಅಬ್ಜೆಕ್ಟ್ ಮಾಡಬೇಕು ಅದಕ್ಕೆ? ಈಗ ನಾಳೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ತಮ್ಮ ಹಳೆಯ ಗೆಳೆತನಗಳನ್ನು ಮತ್ತು ತಾವು ಇಷ್ಟಪಡುವ ವ್ಯಕ್ತಿಯನ್ನು ನೆನಪಿಸಿಕೊಂಡು ದೇವರಾಜ ಅರಸು ವಿಮಾನ ನಿಲ್ದಾಣ ಇಡಣವಾ ಅಂತ ಕೇಳ್ಬೋದಪ್ಪ ಬೇಕಾರೆ. ಯಾರು ಬೇಡ ಅಂತಾರಾಗದನ್ನ? ಅಥವಾ ಬರೋದಕ್ಕೆ ಬಂದಿದೆ ಈಗ ರಾಜ್ಯ, ಜನಕ್ಕೆ ನೀರಿಲ್ಲ, ಬೆಳೆ ಇಲ್ಲ, ಗೋಜಲಲ್ಲಿ ಬಿದ್ದಿದ್ದಾರೆ ಜನ. ಈಗ ಇಂಥ ಸಂದರ್ಭದಲ್ಲಿ ಯಾರನ್ನು ಜ್ಞಾಪಿಸ್ಕೊತೀವಿ? ಸಾಮಾನ್ಯ ಕುಡಿಯೋ ನೀರಿಲ್ದಿದ್ದಾಗ ಸಿದ್ದರಾಮಯ್ಯವ್ರ ಜ್ಞಾಪಕ ಬರ್ತಿಲ್ವಾ? ಫಾರ್ ಎಕ್ಸಾಂಪಲ್, ಈ ರೀತಿ ಬರದ ಸನ್ನಿವೇಶದಲ್ಲಿ ಆಗಿನ ಕಾಲದಲ್ಲಿ ಬೋರ್ವೆಲ್ ಹಾಕಿ ಜನಕ್ಕೆ ನೀರಿಗೆ ಕೊಟ್ಟ ನಜೀರ್ ಸಾಬ್ ಬಿಟ್ಟರೆ ಹೆಸರಿಟ್ಟರೆ ಹೇಗೆ ಅಂತ ಸಿದ್ದರಾಮಯ್ಯವ್ರಿಗೆ ಅನ್ನಿಸ್ಬೋದೇನೋ. ಯಾರು ನಜೀರ್ ಸಾಬ್ ಹೆಸರು ಯಾರು ಬೇಡ ಅನ್ನೋಕ್ಕಾಗತ್ತಾಗಲ್ಲಿ? ಯಾರು ವಿರೋಧನೂ ಇರಲ್ಲ. ಯಾರ್ದು ಯಾಕೆ ಬರಬೇಕು? ಅದು ಇನ್ಯಾರೋ ಒಬ್ರು ಒಡೆಯರ್ ಅಂತಾರೆ, ಇನ್ಯಾರೊಬ್ರು ಕಲಾಮೇ ಇಟ್ಬಿಡೋಣ ಹೆಸರು ಅನ್ಬೋದು. ಯಾರ್ದು ಅಬ್ಜೆಕ್ಷನ್ ಬರಲ್ಲ ಅದಕ್ಕೆ. ಹಾಗಿದ್ದಾಗ ಆಯ್ಕೆಗಳು ಲಭ್ಯವಿದ್ದಾಗ ನನ್ನ ಆಯ್ಕೆಯ ಮೂಲಕ ಅದನ್ನು ದೊಡ್ಡ ವಿವಾದ ಮಾಡಿಕೊಳ್ಳಬೇಕಾ ಬೇಡವಾ ಎಂಬುದು ಅವತ್ತಿನ ಆಡಳಿತಗಾರರು ನಿರ್ಧಾರ ಮಾಡಿಕೊಳ್ಳಬೇಕು. ಒಂದು ವೇಳೆ ಇಲ್ಲ ನಾನು ಮಾಡಿಯೇ ಸಿದ್ಧ, ಯಾರಿಗೋ ಸಂದೇಶ ಕಳಿಸಲು ಅಥವಾ ರಾಜಕೀಯ ಕಾರಣಗಳಿಗೋಸ್ಕರ ನಾವು ಮಾಡೇ ಸಿದ್ಧ ಇದು ಅನ್ನೋದಿದ್ರೆ ಮಾಡಬಹುದು. ಬಟ್ ಆ ಮಾಡಿದ ಕ್ರಿಯೆ ಮಾಡಿದಾಗ ಅದಕ್ಕೆ ಪ್ರಕ್ರಿಯೆಯಾಗಿ ಜನ ಏನು ತೀರ್ಮಾನ ಮಾಡ್ತಾರೋ ಅದು ಮಾಡ್ಕೋಬೇಕು ಅಷ್ಟೆ. ಸಾಮಾನ್ಯರಿಗಿಂತ ರಾಜಕಾರಣಿಗಳಿಗೆ ಇದ್ರಲ್ಲಿ ಆಸಕ್ತಿ ಇದ್ದ ಕಾಣಿಸುತ್ತೆ. ಜಯಂತಿ ಮಾಡೋದಾಗ್ಲಿ ಎಲ್ಲನೂ ಅಷ್ಟೇ, ಎಲ್ಲ ಪಕ್ಷದವ್ರಿಗೂ ಅಷ್ಟೇ. ಅದು ಅವ್ರಿಗೊಂದು ಜಯಂತಿ, ಇವ್ರಿಗೊಂದು ಜಯಂತಿ, ಅವ್ರಿಗೊಂದು ಹೆಸರು, ಇವ್ರಿಗೊಂದು ಹೆಸರು, ದಟ್ಸ್ ಆಲ್. ಹಾಗಾಗಿ ಇಲ್ಲ ನಾನು ಯಾರಿಗೋ ಸಂದೇಶ ಕಳ್ಸೋಕ್ಕೋಸ್ಕರ ಟಿಪ್ಪು ಹೆಸರೇ ಇಡಬೇಕು ಅಂತನೋ, ಅಥವಾ ನಾನು ಇಟ್ಟೇ ಇಡ್ತೀನಿ ಏನು ಮಾಡ್ಕೋತೀನಿ ನಮ್ಮದು ರಾಜಕೀಯ ಬದ್ಧತೆ ಅದು ಅಂತನೋ ಇರ್ಬೋದು. ನಿಮಗೆ ಮುಸ್ಲಿಮರ ವಿಚಾರದಲ್ಲಿ ನಿಮ್ಗೆ ರಾಜಕೀಯ ಬದ್ಧತೆ ಇದೆ, ಅವ್ರು ಮೆಚ್ಕೋತಾರೆ ನಾವು ಹೆಸರಿಟ್ರೆ ಅಂತ ನಿಮ್ಗೆ ಅನ್ನಿಸ್ಬೋದು. ರಾಜಕೀಯ ಬದ್ಧತೆ ನಮ್ದು ರಾಜ್ಯಕ್ಕೆ ನಿಲುವರಿ ಅದ ಅಂತ ಅನ್ಬೋದು. ಇಟ್ಟ ಮೇಲೆ ಅದರಿಂದ ಆಗಬಹುದಾದ ರಿಪರ್ಕಷನ್ಸ್ ರಾಜಕೀಯವಾಗೇ ಆದರೆ ಅದನ್ನು ನಾನು ಅನುಭವಿಸ್ಕೋಬೇಕು, ಆಗದೆ ಇದ್ರೆ ಇಲ್ಲ ಅಷ್ಟೇ. ಅದನ್ನು ಒಪ್ಕೊಂಡ್ಮೇಲೆ ಇದು ಬಹಳ ಸರಳ. ಸುಮ್ಮನೆ ನಾನು ಹೇಳಿದ್ದೆ ಹೆಸರುಗಳೀಗ ಇದೇ ಇಡಿ ಅಂತ ನಾನು ಹೇಳ್ತಿಲ್ಲ.
ಬಂದ್ರೆ ವಿರೋಧ ಇರಲ್ಲ ಅಂತ. ಅಲ್ಲ, ಆಯ್ಕೆಗಳಿರುತ್ತವೆ, ಭಾಗದ ಆಯ್ಕೆಗಳು. ಯಾವುದೋ ಕಾಲದಲ್ಲಿ ಇದ್ದ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ವಿವಾದಗಳು ಈ ಪರಿಪಾಟ್ಲಲ್ಲಿ ನಮ್ಮನ್ನು ಹಿಂಡತ್ತೆ ಅನ್ನೋದಿದ್ರೆ ನಮ್ಮ ಕಣ್ಣ ಮುಂದೆಯೇ ಇದ್ದ ವ್ಯಕ್ತಿಗಳ ಹೆಸರು ಆಯ್ಕೆ ಸೂಕ್ತವಲ್ಲವೇ? ಅದರಿಂದ ನಜೀರ್ ಸಾಬ್ನ ನಾವೇ ಎಲ್ಲ ಕಣ್ಣಾರೆ ನೋಡಿರೋರು. ಅರಸರನ್ನ ಸಿದ್ದರಾಮಯ್ಯನವರೇ ಇಷ್ಟಪಡೋವಂಥರು. ಹಿಂದುಳಿದ ವರ್ಗಗಳ ನಾಯಕ ಅರಸು ಆದ ನಂತರ ಸಿದ್ದರಾಮಯ್ಯ ಅಂತಲೇ ಕೆಲವರ ಭಾವನೆ. ಹೌದು. ಅದಕ್ಕೆ ಅಷ್ಟು ಹೇಳಿದೆ. ಅದೇ ಇಡಿ ಅಂತ ನಾನು ಹೇಳಿಲ್ಲ, ಅಥವಾ ಇದು ಇಟ್ಕೋಬೇಡಿ ಅಂತಲೂ ಹೇಳಿಲ್ಲ. ಬೇರೆದು ಇದೆ ಆಯ್ಕೆ ನೋಡಿ ಅಂತ. ಇನ್ನು ರಾಜ್ಯದಲ್ಲಿ ಕ್ಷಾಮ ತಾಂಡವವಾಡ್ತಿರೋ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರುವಂತಹ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳ ಅಸಲನ್ನ ನಿಗದಿತ ಅವಧಿಯೊಳಗೆ ಪಾವತಿಸಿದ್ರೆ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡುವ ಬಗ್ಗೆ ನಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರಲಿಲ್ಲ, ಆದರೂ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ರು. ಇದೇ ವೇಳೆ 2018ರ ಬಿಜೆಪಿ ಪ್ರಣಾಳಿಕೆಯಲ್ಲಿ 1 ಲಕ್ಷದವರೆಗಿನ ಸಾಲ ಮನ್ನಾ ಭರವಸೆಯನ್ನ ಕೊಡಲಾಗಿತ್ತು, ಆದರೆ ಅವರು ಈಡೇರಿಸಲಿಲ್ಲ ಅಂತ ಕೂಡ ಹೇಳಿದ್ರು. ಇದಕ್ಕೆ ಅಶೋಕ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರೈತರು ಸಾಲ ಕಟ್ಟಲ್ಲ, ನೀವು ಬಡ್ಡಿ ಮನ್ನಾ ಮಾಡಲ್ಲ ಅಂತ ವ್ಯಂಗ್ಯವಾಡಿದ್ರು. ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ 1 ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಸಾಲ ಮನ್ನಾ ಮಾಡ್ತೀವಿ. ನನಗನ್ಸ್ತತೆ ಒಂದು ರೀತಿ ಉತ್ತರ ಕರ್ನಾಟಕದ ಜನ 3 ದಿನದ ಕಾಲ ಚರ್ಚೆ ಮಾಡಿದೆ. ಮುಖ್ಯಮಂತ್ರಿಗಳು ಒಂದು ರೀತಿ ಅವರಿಗೆ ಮೂಗಿಗೆ ತುಪ್ಪ ಸವರಿದ್ದಾರೆ. ಅದು ಬಿಟ್ರೆ ಬೇರೆ ಏನು ಇದರಲ್ಲಿ ಕಾಣಿಸಿಲ್ಲ. ಮುಖ್ಯಮಂತ್ರಿಗಳು ಏನ್ ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಸೋಮಶೇಖರ್ ಅವರು ಅದನ್ನು ಘೋಷಣೆ ಸ್ವಾಗತ ಮಾಡಿದ್ರಂತೆ. ಮುಖ್ಯಮಂತ್ರಿಗಳು ಅವರಂತರ ಈಗ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅನ್ನೋ ಪರಿಸ್ಥಿತಿಲಿದ್ದಾರೆ. ಎಡಕ್ಕೆ ಹೋಗ್ಬೇಕು, ಬಲಕ್ಕೆ ಹೋಗ್ಬೇಕು, ಮಧ್ಯಕ್ಕೆ ಹೋಗ್ಬೇಕು ಅಂತ ಗೋಜ್ಲಿ. ಆಮೇಲೆ ಒತ್ತಡಕ್ಕೆ ಬಿದ್ದು ಧರಣಿ ಬಾವಿಗೂ ಅದಕ್ಕೆ ಹೇಳಿದ್ ನಾನು. ಹಂಗಾಗಿ ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಫಸ್ಟ್ ಒಂದು ತಗೊಳ್ಳಿ, ಇಟ್ಸ್ ಆಲ್ ರೈಟ್. ನೀವು ಬರ ಬಂದಿದೆ ಎಂಬ ರೀಸನ್ ಅನ್ನು ಕೊಟ್ಟು ಬಡ್ಡಿ ಸಾಲ ಮನ್ನಾ ಮಾಡಿದ್ರೆ ವಿಲ್ ಇಟ್ ಬಿ ಎಫೆಕ್ಟಿವ್ ಆಗಿರುತ್ತಾ, ಪರಿಣಾಮಕಾರಿ ಆಗತ್ತಾ ರೈತರಿಗದು ಅಂತ ಪ್ರಶ್ನೆ ಉಳ್ಕೊಳ್ಳುತ್ತೆ. ಹೇಗಾಗತ್ತೆ ಗೊತ್ತಿಲ್ಲ. ಯಾಕಂದ್ರೆ ನಂಬರ್ 1, ಎಷ್ಟು ಜನ ಅಸಲನ್ನು ಕಟ್ಟುತ್ತಾರೆ ರೈತರು, ಅಸಲು ಕಟ್ಟುವ ಶಕ್ತಿ ಇರುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂಬ ಪ್ರಶ್ನೆನೇ ಮೂಲ. ಯಾಕಂದ್ರೆ ರೀಸನ್ ಗೌರ್ಮೆಂಟ್ ಕೊಡ್ತಾ ಇರೋದು ಬರ ಬಂದಿದೆ, ಕಷ್ಟದಲ್ಲಿದ್ದಾರೆ. ಅರೆ, ಬರ ಬಂದಾಗ ಪರಿಹಾರ ಕೇಳುತ್ತಿರುವ ರೈತರು ಅಸಲನ್ನು ಕಟ್ಟುವುದಾದರೂ ಎಲ್ಲಿಂದ? ಪರಿಹಾರ ಕೊಡೋದೇ ಪರಿಹಾರಕ್ಕೆ ನಿಂತ್ಕೊಂಡಿರಬೇಕಾದ್ರೆ ರೈತರ ಸಮುದಾಯ ಅಸಲು ಕಟ್ಟೋದಾದ್ರೂ ಎಲ್ಲಿಂದ? ಅಸಲು ಕಟ್ಟುವ ಶಕ್ತಿ ಇದೆ ಇವರಿಗೆ ಅನ್ನೋದಾದ್ರೆ ಅವ್ರಿಗೆ ಪರಿಹಾರ ಕೊಡಬೇಕಾಗಿಲ್ಲ. ಅವ್ರಿಗೆ ಎಲ್ಲಿಂದನೋ ಆದಾಯ ಇದೆ ಅಂತ ಅರ್ಥ. ಹಾಗಾಗಿ ಸಾಲನೇ ಮನ್ನಾ ಆದರೆ ಕತೆ ಬೇರೆ. ಈ ಬಡ್ಡಿ ಮನ್ನಾನಲ್ಲಿ ಇದು ಎಷ್ಟು ಮನ್ನಾ ಆಗತ್ತೆ, ಯಾರು ಕಟ್ತಾರೆ, ಎಷ್ಟು ಕಟ್ತಾರೆ, ಇಂಪ್ಯಾಕ್ಟ್, ಫಿನಾನ್ಷಿಯಲ್ ಇಂಪ್ಯಾಕ್ಟ್, ಆರ್ಥಿಕ ಹೊರೆ ಇದು ಏನಿದೆ, 50 ಕೋಟಿನ, 100 ಕೋಟಿನ, 10,000 ಕೋಟಿನ, ಐ ಹ್ಯಾವ್ ನೋ ಐಡಿಯಾ. ಅದ್ರದ್ದು ಲೆಕ್ಕ ಇಲ್ಲ. ಅದು ಸಿಕ್ಕಿದ್ರೆ ಈ ಅನೌನ್ಸ್ಮೆಂಟಿನ ಪರಿಣಾಮ ಮತ್ತು ಲಾಭದ ಬಗ್ಗೆ ಚರ್ಚೆ ಮಾಡ್ಬೋದು. ಅದಿಲ್ಲದಿದ್ದರೆ ಚರ್ಚೆ ಮಾಡೋದು ಕಷ್ಟ. ಅನುಕೂಲ ಅನಾನುಕೂಲ ಗೊತ್ತಾಗಲ್ಲ. ಜಾತಿ ಸಮೀಕ್ಷೆ ವರದಿ ಸ್ವೀಕಾರಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಬಲ ವಿರೋಧ ಮುಂದುವರಿದಿದೆ. ಯಾಕೆ ಮುಂದುವರಿಬೇಕು? ಖರ್ಗೆ ಅವರು ಹೇಳಿದಾರಲ್ಲ ತಗೊಳ್ಳೋಣ ಅಂತ, ಅಥವಾ ಏನೋ ಒಂದು ವಾಟ್ ಎವರ್. ಇದಕ್ಕೆ ಲಿಂಗಾಯತರು ಇವತ್ತು ಏನು ಮಾಡಿದ್ದಾರೆ, ಶಾಸಕರು ಅಲ್ಲೇ ಆ ವಿಧಾನಸಭೆಯಲ್ಲೇ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಎಲ್ಲ ಪಕ್ಷದವರು, 3 ಪಕ್ಷದವರೆಲ್ಲ ಸೇರಿಕೊಂಡು ಸಹಿ ಹಾಕಿದ್ದಾರೆ. ಶಾಮನೂರ್ ಶಿವಶಂಕರಪ್ಪ, ವಿನಯ್ ಕುಲಕರ್ಣಿ ಇವರೆಲ್ಲ ಸಹಿ ನೇತೃತ್ವದಲ್ಲಿ, ವಿಜಯೇಂದ್ರ, ಯತ್ನಾಳು, ಬೆಲ್ಲದ್ದು ಈ ಕಡೆಯಿಂದ ಅವರು ಎಲ್ಲ ಸಹಿ ಹಾಕಿದ್ದಾರೆ. ತಗೊಂಡಾಗ ಸಿದ್ದರಾಮಯ್ಯವ್ರ ಕೈ ಕೊಟ್ಟಿದ್ದಾರೆ. ಈಗ ಏನಂತ, ಈಗ ಇರುವ ಅಥವಾ ನಾಳೆ ಬರುವ ಜಾತಿ ಸಮೀಕ್ಷಾ ವರದಿ ಅವೈಜ್ಞಾನಿಕ, ಹಾಗಾಗಿ ಅದನ್ನು ತಿರಸ್ಕಾರ ಮಾಡಿ ಕಸದ ಬುಟ್ಟಿಗೆ ಇಟ್ಟು ಹೊಸದಾಗಿ ವೈಜ್ಞಾನಿಕವಾಗಿ ಮಾಡಿ ಅಂತ ಈಗ ಒಂದು ಮನವಿ ಕೊಟ್ಟಿದ್ದಾರೆ. ಹೌದಲ್ಲ? ಸಹಿ ಸಂಗ್ರಹ ಅವರೇನು ರಿಯಾಕ್ಷನ್ ಕೊಟ್ಟಿಲ್ಲ ಚೀಫ್ ಮಿನಿಸ್ಟರ್. ಮೌದ ಕ್ವಶನ್ ಈಸ್, ಇದನ್ನೇ ನಾನು ನಿನ್ನೆ ಮೊನ್ನೆಯಿಂದ ಕೇಳ್ತಿರೋದು. ಜಾತಿ ಜನಗಣತಿಗೆ ವಿರೋಧಿ ಅಂತ DK ಶಿವಕುಮಾರ್ ಆಗಲಿ, ಶಾಮನೂರ್ ಶಿವಶಂಕರಪ್ಪ ಆಗಲಿ ಯಾರೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಅವ್ರು ಹೇಳ್ತಿರೋದು ಈಗ ಆಗಿರುವ ವರದಿ ಬೇಕಿಲ್ಲ.
ಅದಕ್ಕೆ ನಮ್ಮ ವಿರೋಧ ಅಷ್ಟೇ. ಸೊ ದಿ ಕ್ವಶನ್ ಸ್ಟೇಟ್ ಆನ್ಸರ್ ಮಾಡಬೇಕಾಗಿರೋದು ಆ್ಯಸ್ ಎ ಸ್ಟೇಟ್ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಹೂಯವರು ಯಾರೇ ಆಗಿರ್ಬೋದು, ಈಸ್ ಸರಿನಾ ತಪ್ಪಾ, ಇರುವ ವರದಿ ತೆಗೆದುಕೊಂಡು ಜಾರಿಗೆ ತರಲು ಯೋಗ್ಯವಲ್ಲ ಅನ್ನುವುದು ನಿಮ್ಮ ನಿಲುವು, ಇಲ್ಲ ಅದು ಸರಿ ಇಲ್ಲದಿರಬಹುದು ಹಾಗಾಗಿ ಹೊಸದಾಗಿ ಮಾಡಿಸೋಣ ಒಂದು ಅನ್ನೋದು ನಿಮ್ಮ ನಿಲುವು. ಇದು ಇರೋ ಪ್ರಶ್ನೆ. ಈ ಪ್ರಶ್ನೆಗೆ ಒಂದು ಉತ್ತರ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಿದ್ದಾರೆ ಎಲ್ಲರೂ, ಹೌದು. ಎಲ್ಲ ಮಾತಾಡ್ತಿದ್ದಾರೆ, ಅದೊಂದನ್ನು ಉತ್ತರ ಕೊಡಲ್ಲ ಕರೆಕ್ಟಾಗಿ. ಅವೈಜ್ಞಾನಿಕ ಅದು ಬರಲಿ ಬಿಡಿ ರಿಪೋರ್ಟು, ಅದು ಬಂದ ಮೇಲೆ ತಾನೆ ಅಂತಾರೆ. ಹಾಗಾದರೆ ಬರೋಕ್ಕೆ ಮೊದಲು ಇವರೆಲ್ಲ ಯಾಕೆ ಕೊಡ್ತಾ ಇದ್ದಾರೆ? ಇವ್ರಿಗೆಲ್ಲ ತಲೆ ಇಲ್ವಾ? ಇವರೆಲ್ಲ ಯಾಕೆ ಹೇಳಿ? ಹಾಂ, ಅದನ್ನ ಹೇಳ್ತಾರೆ. ನನ್ನ ಲೆಕ್ಕಾಚಾರದಲ್ಲಿ ಏನೂ ಆಗಲ್ಲ, ಆರಾಮಾಗಿ ಮಲಿಕಳಿ ಎಲ್ಲ ಭದ್ರವಾಗಿ ಬೆಡ್ಶೀಟ್ ಒತ್ಕೊಂಡು ಲೋಕಸಭಾ ಚುನಾವಣೆ ಆದಮೇಲೆ ನೋಡೋಣ. ಅಲ್ಲಿವರೆಗೂ ಒಂದು ವೇಳೆ ಆ ವರದಿ ಸರ್ಕಾರದ ಕೈ ಸೇರಿದರೂ ಒಳ್ಳೆ ಮಾಡ್ರನ್ ಫ್ರಿಡ್ಜ್ ಒಳಗಡೆ ಇರುತ್ತೆ ಅಷ್ಟೇ, ಆಚೆ ಬರಲ್ಲ. ನೆಕ್ಸ್ಟ್, ಲೋಕಸಭೆಗೆ ನುಗ್ಗಿ ದಾಂಧಲೆ ಎಬ್ಬಿಸಿದ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ದೆಹಲಿ ಪೊಲೀಸ್ ಪಡೆ ವಿಶೇಷ ಘಟಕ ಮತ್ತು ಮೂವರನ್ನ ಈಗ ಬಂಧನಕ್ಕೆ ಒಳಪಡಿಸಿದೆ. ನಿನ್ನೆ ರಾತ್ರಿಯ ಪ್ರಕರಣದ 5ನೇ ಆರೋಪಿ ಲಲಿತ್ ಝಾ ದೆಹಲಿ ಪೊಲೀಸರ ಮುಂದೆ ಶರಣಾಗಿದ್ದ. ಇದಕ್ಕೂ ಮುನ್ನ ಯಾವುದೇ ಸಾಕ್ಷ್ಯ ಸಿಗಬಾರದು ಅಂತ ಆತ ತನ್ನೆಲ್ಲರ ಮೊಬೈಲ್ ಅನ್ನ ಒಡೆದು ಅದನ್ನ ದಹನ ಮಾಡಿದ್ದ ಅಂತ ಕೂಡ ತಿಳಿದು ಬಂದಿದೆ. ಇಂದು ಲಲಿತ್ನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ 7 ದಿನ ಕಸ್ಟಡಿಗೆ ಪಡೆಯಲಾಗಿದೆ. ಕೈಲಾಶ್ ಮತ್ತು ಮಹೇಶ್ ಎಂಬ ಇಬ್ಬರನ್ನು ಕೂಡ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಟಿಎಂಸಿ ನಾಯಕ ತಪಸ್ ರಾಯ್ ಜೊತೆ ಲಲಿತ್ ಝಾ ಇರುವ ಫೋಟೋವನ್ನು ಬಿಜೆಪಿಯ ಸುಖಾಂತ್ ಮಜುಮ್ದಾರ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಅಸ್ತ್ರವನ್ನ ಬಳಕೆ ಮಾಡಿಕೊಂಡಿದ್ದು, ದಾಳಿ ಸಂಚಿನಲ್ಲಿ ಭಾಗಿಯಾದ ಆರೋಪಿಗಳು ಕಾಂಗ್ರೆಸ್, ಸಿಪಿಐಎಂ, ಟಿಎಂಸಿ ಜೊತೆ ಸಂಪರ್ಕ ಹೊಂದಿರೋದು ಗೊತ್ತಾಗಿದೆ ಅಂತ ಆಪಾದಿಸಿದ್ದಾರೆ. ಇತ್ತ ಮೈಸೂರಿನ ಮಹಾರಾಜ ವೃತ್ತದ ಬಳಿ ಪ್ರತಾಪ್ ಸಿಂಹ ಭಯೋತ್ಪಾದಕ ಅಂತ ಬಿಂಬಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಫ್ಲೆಕ್ಸ್ ಹಾಕಿದೆ. ಪ್ರತಾಪ್ ಸಿಂಹ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಹಿ ಸಂಗ್ರಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ವಿವಾದಾತ್ಮಕ ಫ್ಲೆಕ್ಸ್ ತೆರವಿಗೆ ಮುಂದಾದ ಪಾಲಿಕೆ ಸಿಬ್ಬಂದಿ ಜೊತೆ ವೇದಿಕೆ ಸದಸ್ಯರು ವಾಕ್ಸಮರವನ್ನ ನಡೆಸಿದ್ರು. ಸದ್ಯ ಫ್ಲೆಕ್ಸ್ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲತ್ತಿದೆ. ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇನ್ನು ಮೈಸೂರಿನಲ್ಲಿ ತನಿಖೆಯ ಭಾಗವಾಗಿ ಮನೋರಂಜನ್ ಕೊಠಡಿಯನ್ನ ತನಿಖಾ ತಂಡ ಸೀಸ್ ಮಾಡಿದೆ. ಡೈರಿ ಮತ್ತು ಕೆಲ ಪುಸ್ತಕಗಳನ್ನು ವಶಕ್ಕೆ ಪಡ್ಕೊಂಡಿದೆ. ಪಾಯಿಂಟ್ ನಂಬರ್ 1, ಫೋಟೋ ಸಿಕ್ಕಿದೆ ಹೌದು, ಯಾವುದೋ ಟಿಎಂಸಿ ಜೊತೆ. ಯಾವ ಫೋಟೋವು ಎವಿಡೆನ್ಸ್ ಆಗಲ್ಲ ಅನ್ನೋದನ್ನು ರಾಜಕೀಯ ಪಕ್ಷಗಳು ತಿಳ್ಕೊಂಡಿದ್ದರೂ ತಮಗೆ ಬೇಕಾದಾಗ ಅದನ್ನು ಬೇಕಾದ ರೀತಿ ಬಳಸ್ತಾರೆ, ಎಲ್ಲ ಪಕ್ಷದವರು. ಈ ಪ್ರಕರಣದಲ್ಲೂ ಇವನ ಫೋಟೋ ಟಿಎಂಸಿಯ ಯಾವುದೋ ನಾಯಕನ ಜೊತೆ ಇದೆ. ನಂಬರ್ 1 ಫಸ್ಟ್ ಫೋಟೋ ಹೌದು ಅಂತಾಗಲಿ, ಅದನ್ನು ನಾಳೆ ಎಡಿಟೆಡ್ಡು, ಕಟ್ಟು, ಪೇಸ್ಟು, ಮಾರ್ಪು, AIWIFI ಅದೆಲ್ಲ ಬೇಡ, ನನಗೆ ಗೊತ್ತಿಲ್ಲ. ನಂಬರ್ 2, ಒಂದು ವೇಳೆ ಆ ಫೋಟೋ ಇದ್ದರೂ ಬರೀ ಫೋಟೋನೇ ಆಗತ್ತೆ ಅಂತನೂ ಅಲ್ಲ, ಅವನ TMC ಜೊತೆಗಿನ ರಾಜಕೀಯ ನಂಟಿನ ಆಳ ಏನು, ಪೂರ್ಣ ಪ್ರಮಾಣದ ಕಾರ್ಯಕರ್ತನೋ ಹೇಗೆ ಎತ್ತ, ಇದು ಎಸ್ಟಾಬ್ಲಿಷ್ ಆಗಬೇಕು. ಫೋಟೋ ಬಂದ್ಬಿಟ್ಟ ತಕ್ಷಣ ಆಗಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ನಾಳೆ ಈ ಘನಂದಾರಿ ಪ್ರಭೂತಿ ಲಲಿತ್ ಝಾ ಯಾರೋ ಇದಾನಲ್ಲ, ಇವನು ಈ ಫೆಲೋ BJP-ಯವ್ರ ಜೊತೆ ಇರೋದೊಂದು ಫೋಟೋನು ಬರ್ಬೋದು ಬೇಕಾದ್ರೆ ನಾಳೆ. ಅವ್ನು ಫೋಟೋ ತೆಗೆಸ್ಕೊಳ್ಳೋ ಗಿರಾಕಿನೇ ಆಗಿದ್ರೆ ಅವನು ಕಂಡು ಅವ್ರ ಕೈಲಿ ಫೋಟೋ ತೆಗೆಸ್ಕೊಂಡ್ ಬಂದಿರ್ತಾನೆ. ನಾಳೆ ಇನ್ಯಾರೋ ಒಬ್ರು ಇವನದ್ದ ನಮ್ಮ ಇವ್ರ ಜೊತೆನೂ ಇದೆಯಲ್ಲ ಫೋಟೋ ತಗ ಅಂತ ಕೊಡಬತ್ತಂದೊಬ್ರು. ಹಾಗಾಗಿ ನೀಡ್ಸ್ ಟು ಬಿ ಎಸ್ಟಾಬ್ಲಿಷ್ಡ್. ಅವನ ಆಳ ಏನು, ಆ ಪಕ್ಷದ ಜೊತೆ ಯಾವ ಪ್ರಮಾಣದ ಕಾರ್ಯಕರ್ತ ಅವನು, ಎಷ್ಟು ತೊಡಗಿಸಿಕೊಂಡಿದ್ದಾನೆ ಎತ್ತ, ಇದೆಲ್ಲ ಎಸ್ಟಾಬ್ಲಿಷ್ ಆಗಬೇಕು. ಇದೊಂದೇ ಫೋಟೋ ಆಧಾರ ಆಗಲ್ಲ. ಎರಡನೇದು, ಪಾಸ್ ಕೊಟ್ಟಿದ್ದು ತಪ್ಪು ಸರಿಯ ವಿಶ್ಲೇಷಣೆ ಬೇರೆ, ಅವ್ರವ್ರಿಗೆ ತೋಚ್ದಂಗೆ ಮಾಡ್ಬೋದು. ಪಾಸ್ ಕೊಟ್ಟಿದ್ದ ಹೆಂಗೆ ಭಯೋತ್ಪಾದಕತೆ ಆಗತ್ತೆ ಕಾಂಗ್ರೆಸ್ನವ್ರಿಗೆ? ಅದನ್ನು ಪ್ರಚೋದಿಸಬೇಕು ಅಂತಾನೆ ಕೊಟ್ಟರು ಅಂತ ಹೆಂಗೆ ಬಿಂಬಿಸೋಕೆ ಹೇಗೆ ಆಗತ್ತೆ ಭಯೋತ್ಪಾದನೆ ಆಗತ್ತದು? ಮತ್ತು ಎರಡನೇದು, ನಿನ್ಗಲ್ಲಿ ಫೋಟೋ ಸರಿಯಾಗಿ ಕಾಣಿಸ್ತಿಲ್ಲ. ಆ ಫೋಟೋ ಪ್ರತಾಪ್ ಸಿಂಹದೇನ ಭಯೋತ್ಪಾದಕ ಅಂತ ಮಾಡಿರೋ ಫೋಟೋ ಹಾಕಿರೋದು, ಹಾಂ, ಫ್ಲೆಕ್ಸ್ ಕರೆಯಾಗಿ ಕಾಣಿಸ್ತಿಲ್ಲ. ಅದೇನಿದು ತಲೆನಲ್ಲಿ ಏನದು, ಅದೇನು ಕರೆಕ್ಟಾಗಿ ಕಾಣಿಸ್ತಿಲ್ವೇ? ಅಲ್ಲ, ತಲೆಗೇನು ಅದೊಂದು ರುಮಾಲ್ ಥರ ಸುತ್ತಿದಾರ? ಯಾವ ಥರ ರುಮಾಲ್ ಅದು? ಅದೇನು ಅರಬ್ ಸ್ಟೈಲಲ್ಲಿ ಸುತ್ತಿದಾರ? ಹೆಂಗದು, ಏನದು? ಹಂಗ? ಓಕೆ ಓಕೆ. ಅಲ್ಲ, ಅದೇನೋ ಬಟ್ಟೆ ಹಂಗೆ ಕಾಣಿಸ್ತಿದೆ, ಅದು ಆ ದೇಶಕ್ಕಾಗ ಅವಮಾನ ಅಲ್ವೇ ಅಂತ ನಂದೊಂದು ಪ್ರಶ್ನೆ ಅಷ್ಟೇ, ಗೊತ್ತಾಗ್ತಿಲ್ಲ. ಹಾಗಿದೆ, ಹಾಗಾಗಿ ಆ ಥರದ್ದು ಆ ದೇಶಕ್ಕಾಗ ಅವಮಾನ ಅಲ್ವಾ?
ಅಂತ ನನ್ನ ಸುಮ್ಮನೆ ತರಲೆಯ ಪ್ರಶ್ನೆ ಅದು ಅಂತ ಇಟ್ಕೊಳ್ಳೋಣ ಬೇಕು, ಅದು ಅಲ್ಲದೆ ಇರ್ಬೋದು, ಗೊತ್ತಿಲ್ಲ. ಹಾಗಾಗಿ ಒಂದು ಪಾಸ್ ಕೊಟ್ಟಿದ್ದಕ್ಕೊಬ್ಬ ಭಯೋತ್ಪಾದಕ ಹಾಕಕ್ಕಾಗಲ್ಲ. ಹಾಗಾಗಿ ಈ ಯಾರಿಗೋ ಮೈಸೂರಿನಲ್ಲಿ ಯಾವುದೋ ರೌಡಿ ಎಲಿಮೆಂಟಿಗೆ ನೀವು ರಾಜ್ಯೋತ್ಸವ ಅವಾರ್ಡ್ ಕೊಟ್ಬಿಟ್ರಿ, ಕೊಟ್ಟಿದ್ದವ್ರನ್ನೇನ ಹಂಗಾರೆ ಅವಾರ್ಡ್ನ ಅವ್ರು ರೌಡಿ ಅಂತೀರಾ? ಆಮೇಲೆ ವಾಪಸ್ ತಗೋತೀವಿ ಅಂದ್ರೆ ವಾಪಸ್ ತಗೊಂಡ್ಬಿಟ್ಟಿವಿ ಅಂದ ತಕ್ಷಣ ಅಲ್ಲಿ ರೌಡಿ ಅಲ್ಲ ಅಂದ್ಬಿಡ್ತೀರಾ? ಎಲ್ಲಿ ಯಾರೋ ಕೊಟ್ರಲ್ಲಪ್ಪ, ಈಗ ಮೊನ್ನೆ ಗಲಾಟೆಯಾಗಿ ವಾಪಸ್ ತಗೊಂಡ್ರಲ್ಲಪ್ಪ, ಯಾರೋ ಮಂತ್ರಿ, ನಿಮ್ದು ಲೋಕಲ್ ಮಂತ್ರಿ ಯಾರೋ ಕೊಟ್ರಲ್ಲಪ್ಪ ಬಲ್ಲಿ, ಅದು ಯಾರು ರೌಡಿ, ಅವರು ರೌಡಿ ಶೀಟರ್ ಆಗಿದ್ರು ಅಂತನೋ ರೌಡಿ ಏನೋ ಒಂದು ಆಗಿದ್ರು ಅಂತನೋ, ಅದು ಅವ್ರಿಗೆ ಮಂತ್ರಿ ರೌಡಿನಾ, ರೌಡಿಗೆ ರೌಡಿ ಕೊಡ್ತಿದ್ದಾನೆ ಅಂತನಾ ನಾಳೆ ಫೋಟೋನ? ಅದಕ್ಕೆ ವಾಟ್ಸಪ್ ಪಾಲಿಟಿಕ್ಸನ್ನ ನೀವು ನಿಮ್ಮ ಇಷ್ಟ ಬಂದಂಗೆ ತಗೋಬೋದು ಅಂದ ತಕ್ಷಣ ಅದರ ವ್ಯಾಖ್ಯಾನಗಳನ್ನು ಒಪ್ಪಕ್ಕಾಗಲ್ಲ. ಹೇಗೆ TMCದು ಫೋಟೋ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನೋ ಹಾಗೆ ಅದುವೇ ತನಿಖೆ ಆಗಲಿ, ಮತ್ತೊಂದು ಬೇರೆ ಆಯಾಮ. ಪಾಸ್ ಕೊಟ್ಟಿರೋದು ಕೊಟ್ಟಾಗ ಚೆಕ್ ಮಾಡ್ಕೋಬೇಕಾಗಿತ್ತು ಇನ್ನೂವೇ ಅನ್ನೋದು, ಅವ್ರನ್ನ ತನಿಖೆ ವ್ಯಾಪ್ತಿಗೆ ಒಳಪಡಿಸಿ ಅನ್ನೋದು, ಅವ್ರ ಕೈಲೂ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಬೇಕು ಅನ್ನೋದು, ಒಂದು ವೇಳೆ ಅವ್ರಿಗೂ ಈ ಪಾಸ್ ತೊಗೊಂಡಿದ್ದವ್ರಿಗೂ ನಂಟೇನಾದ್ರು ಇನ್ನೂ ಆಳವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು ಅನ್ನೋದು ಎಲ್ಲ ಫೇರ್. ಬಟ್ ಇವನು ಭಯೋತ್ಪಾದಕ ಅಂದರೆ 1000 ಭಯೋತ್ಪಾದಕರು ಹುಡ್ಕೋತಾರೆ. ಈ ಥರ ಆದರೆ ನಾನು ಹೇಳಿದ್ದೀನಿ ಕಾಂಗ್ರೆಸ್ಗೂ ಆಮೇಲೆ ಬೇರೆ ಬೇರೆ ರೀಸನ್ಸ್ಗೆ. ಈಗ ಅದಕ್ಕೆ ನಾನು ಭಾಳ ಸರಳವಾದ ಪ್ರಶ್ನೆ ಮೈಸೂರಿನವ್ರಿಗೆ ಕೇಳೋದು, ರೌಡಿ ಶೀಟರಲ್ಲಿರೋರು ಅಥವಾ ರೌಡಿನೋ ಏನೋ ಅವ್ರು ಯಾರೋ ಒಬ್ಬರು ಪಾಪ ಅವ್ರು ಯಾರು ಇದ್ಕೊಂಡು ಹೋಗ್ಲಿ, ನನಗೆ ಯಾಕೆ ಅವ್ರಿಗೆ ಅವಾರ್ಡ್ ಕೊಡ್ತೀರಿ, ಕೊಟ್ಟವ್ರಿಗೆ ಏನಂತೀರಿ? ಈಗ ನಾಳೆ ಯಾರೋ ಒಬ್ಬರು ಫೋಟೋ ಹಾಕ್ಬಿಡೋದು, ನಾಳೆ ರೌಡಿ ಶೀಟರ್ಗೆ ಕೊಟ್ಟಂಥ ರೌಡಿ ನೋಡ್ರಿ ಅಂತ, ಓಕೆನಾ? ಹೇಗಾಗತ್ತೆ? ಹೇಗೆ ಪಾಪ ರೌಡಿ ಇದಾಗಿದ್ದವ್ರಿಗೆ ಅವಾರ್ಡ್ ಕೊಡುವಾಗ ಅವ್ರಿಗೆ ಗೊತ್ತಿರಲಿಲ್ವೋ ಹಾಗೆ ಇದು ಇರುತ್ತೆ ಬಹುಶಃ. ಇವನು ಹಿಂಗೆ ಮಾಡ್ತಾನೆ ಅಂದ್ಕೊಂಡು ಯಾವನು ಪಾಸ್ ಕೊಟ್ಟಿರಲ್ಲ. ಅದರಿಂದ ಪೊಲಿಟಿಕಲ್ ವೈರತ್ವವನ್ನು ತೋರಿಸುವಾಗ ಅದು ಸಾರ್ವಜನಿಕ ವಲಯದಲ್ಲಿ ಅಹುದು ಅನ್ನಿಸುವಂತೆ ಇರಬೇಕು. ಅದು ಹಾಂ, ಎಸ್. ಏನಂತೆ ಇವ್ರದ್ದು ಕತೆ? ಸಂಸತ್ ಭವನದ ಒಳಗಡೆ ಈಗ ಪೊಲೀಸ್ನವ್ರ ಪ್ರಶ್ನೆ ಇರೋದು, ಡಬ್ಬಿ ಹೆಂಗೆ ತಗೊಂಡು ಹೋದ್ರು? ಡಬ್ಬಿ ಅಂದರೆ ಅದೇ ಆ ಬಣ್ಣದ ಡಬ್ಬಿ, ಅದು ಹೆಂಗೆ ತೊಗೊಂಡೋದ್ರು? ಲಖನೌನಲ್ಲಿ 2 ಜೋಡಿ ವಿಶೇಷ ಶೂ ಮಾಡಿಸ್ಕೊಂಡಿದ್ರಂತೆ. 1.5 ಇಂಚಿಂದ ಏನೋ ಸೀಳ್ಬಿಟ್ಟು ಕುಳಿ ಥರ ಹಳ್ಳ ಥರ ತೋರಿಸ್ಬಿಟ್ಟು ಮಾಡ್ಕೊಂಡಿದ್ರಂತೆ. ಕ್ರಿಮಿನಲ್ ಅಷ್ಟೇ ಬ್ರೈನ್ ಇದು ಮಾಡಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿರೋದ್ರಿಂದನೇ ಈ ತಯಾರಿಯೆಲ್ಲ ಆಗಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಡಿಸೆಂಬರ್ 10ರಂದು ಎಲ್ಲರೂ ಗುರುಗ್ರಾಮ ತಲುಪದಂತೆ ಅಲ್ಲಿ ಆಶ್ರಯ ಕೊಟ್ಟಂತೆ ಯಾರು ವಿಶಾಲ್ ಶರ್ಮಾ ಅಂತ. ಪ್ಲ್ಯಾನ್ ಎಗೆ ಪ್ಲ್ಯಾನ್ ಬಿ ಬೇರೆ ಇತ್ತಂತೆ. ಏನು ಇಂಟರ್ನ್ಯಾಷನಲ್ ವಾರು ಇವರದ್ದು. ಹಾಂ, ಆಮೇಲೆ ಅವ್ನು ಯಾವನೋ ಬರಲಿಲ್ವಂತೆ, ಇನ್ಯಾರೋ ಇಬ್ಬರು ಬರಬೇಕಿತ್ತಂತೆ, ಅವ್ರು ಬರಲಿಲ್ವಂತೆ, ಹಾಗಾಗಿ ಇನ್ಯಾರೋ ಮಾಡಿಬಿಟ್ರಂತೆ ಆಚೆ ಡ್ಯಾಶ್ ಡ್ಯಾಶ್. ಆಯಿತು, ಮಾಡ್ಕೊಳ್ಳಿ, ಮುಂದೇನೋ ಆಗತ್ತೆ ತೀರ್ಮಾನ. ಈ ಲಲಿತ್ಜಾ ಯಾರಪ್ಪ ಇವನು? ಮಹಾಪ್ರಭೂತಿ, ಮೂಲತಃ ಬಿಹಾರದವನಂತೆ, ಕೋಲ್ಕತ್ತಾದಲ್ಲಿ ಶಿಕ್ಷಕನಾಗಿದ್ದಂತೆ. ಭಗತ್ ಸಿಂಗ್ ಚಿಂತನೆಯಿಂದ ಪ್ರಭಾವಿತ, ಶಾಂತ ಸ್ವಭಾವದ ವ್ಯಕ್ತಿ, ಸ್ಥಳೀಯ ಮಕ್ಕಳಿಗೆ ಪಾಠ ಶಿಕ್ಷಣ. ಘಟನೆ ಬಳಿಕ ಬಸ್ಸಲ್ಲಿ ರಾಜಸ್ಥಾನಕ್ಕೆಲ್ಲ ಎಸ್ಕೇಪ್ ಆಗಿದ್ದ. ಆಮೇಲೆ ಗೆಳೆಯರನ್ನು ಭೇಟಿ ಮಾಡಿದಂತೆ, ಹೋಟೆಲಲ್ಲಿ ಇದ್ದಂತೆ. ಆಮೇಲೆ ತನ್ನನ್ನು ಹುಡುಕ್ತಿರೋ ವಿಚಾರ ತಿಳ್ಕೊಂಡು ತಾನೇ ಬಂದ್ಬಿಟ್ಟಂತೆ ವಾಪಸ್ಸು. ಶಾಂತ ಸ್ವಭಾವದ ವ್ಯಕ್ತಿ ಅಂತ ಹೇಳಲಿಕ್ಕೆ ಬರಲ್ಲ, ಹಾಗೆ ಯೋಚನೆ ಮಾಡ್ತಾರೆ ಅನ್ನಕ್ಕಾಗಲ್ಲ. ನಂಬರ್ 2, 3 ದಿನದಿಂದ ನನಗೂ ಕೇಳಿ ಸಾಕಾಗೋಗಿದೆ ಇದು ಭಗತ್ ಸಿಂಗ್ ಚಿಂತನೆ ಪ್ರಭಾವ. ಭಗತ್ ಸಿಂಗ್ ಫ್ಯಾನ್ ಕ್ಲಬ್. ಭಗತ್ ಸಿಂಗು ಕಾಲಮಾನದಲ್ಲಿ ಮಾಡಿದಂತಹ ಕೆಲಸಗಳಿಗೂ ಇದಕ್ಕೂ ವ್ಯತ್ಯಾಸ ಇದೆ. ನಂಬರ್ 1. ನಂಬರ್ 2, ನಾಳೆ ಈ ರೀತಿ ಇವನ ಚಿಂತನೆಗಳಿಂದ ಪ್ರಭಾವಿತ ಅಂತಾನೆ ಇನ್ಯಾವನೋ ಯೂಸ್ಲೆಸ್ ಫೆಲೋ, ಯಾವುದೋ ಡಾಕು, ಮಧ್ಯಪ್ರದೇಶದ ಚಂಬಲ್ ವ್ಯಾಲಿ ಯಾವುದೋ ಡಾಕು ಅಂತ ಇಟ್ಕೊಳ್ಳೋಣಪ್ಪ, ಅವನಿಂದ ಪ್ರಭಾವಿತ ಅಂದ್ಬಿಟ್ಟು ಪಿಸ್ತೂಲ್ ಇಟ್ಕೊಂಡು ಹೊರಟ್ಬಿಡ್ತೀರಾ? ಇಲ್ಲ, ಹೆಂಗಾಗತ್ತೆ? ನಮ್ಮದೇ ಒಂದು ಸ್ವಂತ ತಿಳುವಳಿಕೆ ಬೇಡ? ಯಾಕೆ ಮಹಾತ್ಮ ಗಾಂಧಿಯಿಂದ ಪ್ರಭಾವಿತ ಆಗಿ ನಾವಿರ್ತೀವಿ ಅನ್ನಲ್ಲ ಯಾರುವೆ? ಅದೇ ಕನ್ನಲ್ಲ, ಇದ್ರಲ್ಲಿ ಮಾತ್ರ ಪ್ರಭಾವಿತರು ಇಲ್ಲ. ಯಾಕೆ ಅದೇ ಮಹಾತ್ಮ ಗಾಂಧಿ ಅದೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನುಸರಿಸಿದ ನೀತಿಗಳಿಂದ ಪ್ರಭಾವಿತನಾಗಿ ಹೀಗೂ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಯಾಕೆ ಒಬ್ನು ಅನ್ನಲ್ಲ? ಒಳ್ಳೆ ಅಂಶಗಳು ಬೇಕು ಅನ್ನಲ್ಲ, ಇಲ್ಲಿಂದ ಪ್ರಭಾವಿತ. ಡೋಂಟ್ ಇನ್ಸಲ್ಟ್ ಭಗತ್ ಸಿಂಗ್. ಅವ್ರನ್ನ ಹೇಟ್ ಮಾಡೋ ರೀತಿ ಮಾಡ್ತಾರೆ.